ಮಾರಾಟ ಸಾಗಾಟ ಎಗ್ಗಿಲ್ಲದಂತೆ ಸಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶಾಸಕರ ತವರೂರಿಂದ ಕಿಲೋಮೀಟರ್ ಅಂತರದಲ್ಲಿರುವ ತಮ್ಮ ಅಳಲನ್ನು ಅವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು ಈ ಮೂಲಕ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. 400 ಕುಟುಂಬಗಳಿರುವ ತಮ್ಮ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ 10 ರಿಂದ 15 ಜನರು ತಮ್ಮ ಮನೆಗಳಲ್ಲಿ ಮದ್ಯವನ್ನು ಹಗಲಿರುಳು ಎನ್ನದೆ ವರ್ಷ ಪೂರ್ತಿ ರಾಜ್ಯಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಪೊಲೀಸರಿಗೆ, ಅಬಕಾರಿ ಇಲಾಖೆಯವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಏಕೆಂದರೆ ಅಕ್ರಮ ಕೋರರಿಂದ ಅವರು ಕಾಸು ಪಡೆದಿರುತ್ತಾರೆ. ಇದು ಕಠೋರವಾದ ಸತ್ಯ ಸಂಗತಿಯಾಗಿದೆ. ಹಾಗಾಗಿ ಅವರಿಗೆ ನಿಲ್ಲಿಸುವ ಗುಂಡಿಗೆ ಇಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಮದ್ಯ ಮಾರಾಟ ಮಾಡೋ ಅಕ್ರಮ ಕೋರರಿಗೆ ಗ್ರಾಮದಲ್ಲಿನ ಹೀಗಾಗಿ ನಮ್ಮ ಗ್ರಾಮದ ಬೇಲಿಯೇ ಎದ್ದು ಹೊಲ ಮೇಯುತ್ತಿದ್ದು ಅಕ್ರಮ ಕೋರರನ್ನು ಸೆದೆಬಡಿಯುವ ಧೈರ್ಯವಂತರಿಲ್ಲದಂತಾಗಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಮನೆಗಳಲ್ಲಿ ಹಾಗೂ ಕೆಲವು ಅಂಗಡಿಗಳಲ್ಲಿನ ಫ್ರಿಡ್ಜ್ಗಳಲ್ಲಿ ಹಾಲು, ಮೊಸರು, ಕೂಲ್ ಡ್ರಿಂಕ್ಸ್ಗಳಿರಲ್ಲ, ಮದ್ಯದ ತುಂಬಿರುವ ಬಾಟಲಿಗಳೇ ಇರುತ್ತವೆ. ಹಾಗಾಗಿ ಆಟ ಆಡೋ ಮಕ್ಕಳು ಮದ್ಯ ವ್ಯಸನಿಗಳಾಗಿದ್ದಾರೆ. ಗ್ರಾಮದಲ್ಲಿನ ಬಹುತೇಕ ಯುವಕರು, ಚಿಗುರು ಮೀಸೆಯ ತುಂಟರು ಕೂಡ ಮದ್ಯದ ವ್ಯಸನಕ್ಕೆ ಶರಣಾಗಿದ್ದು ತಮ್ಮ ಕರಳು ಕಿತ್ತು ಬರುತ್ತವೆ ಎಂದು ಗ್ರಾಮದ ಸುಮಾರು 100 ರಿಂದ 150 ಜನರು ನಿತ್ಯ ಮದ್ಯದ ನಶೆಯಲ್ಲಿ ತೇಲುತ್ತಿರುತ್ತಾರೆಂದರೆ ಊಹಿಸಲು ಅಸಾಧ್ಯದ ಸಂಗತಿಯಾಗಿದೆ. ಇದರಿಂದಾಗಿ ತಾವು ಆರ್ಥಿಕ ನಷ್ಟಕ್ಕೆ ಗುರಿಯಾಗುತ್ತಿದ್ದು ಗ್ರಾಮದಲ್ಲಿ ಶಾಂತಿ ಕಾಣದಾಗಿದೆ. ಬಹುತೇಕ ಮನೆಗಳಲ್ಲಿ ನೆಮ್ಮದಿ ನಾಶವಾಗಿದೆ ಎಂದು ಗ್ರಾಮಸ್ಥರು ಸಂಕಟ ಹೊರಹಾಕಿದ್ದಾರೆ. ಅವರ ಮದ್ಯ ಅಕ್ರಮ ತಡೆಯಲು ಹೋರಾಟದ ಹಾದಿ ಹಿಡಿದಿದ್ದು ಕೂಲ್ಗಿ ಪಟ್ಟಣದ ಸಿಐಟಿಯು ಕಚೇರಿಗೆ ಆಗಮಿಸಿದ್ದರು. ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಸಾಗಾಟ ನಿಲ್ಲಿಸುವಂತೆ ಕ್ರಮಕ್ಕೆ ಒತ್ತಾಯಿಸಿ ಕೂಲ್ಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿಯವರಿಗೆ ಹಾಗೂ ಕೂಲ್ಗಿ ತಹಸೀಲ್ದಾರ್ ಆದ ವಿಕೆ ನೇತ್ರಾವತಿ ಅವರಿಗೆ ಮತ್ತು ಕೂಲ್ಗಿ ಅಬಕಾರಿ ಅಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದಲ್ಲಿ ಅತಿ ಶೀಘ್ರದಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ವರದಿಗಾರರು ಗುನ್ನಳ್ಳಿ ಶ್ರೀಧರ್. ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 15 ದಿನ ಆಯ್ತು ಸರ್. ಎಲ್ಲ ಹೋತು ಊರ ಹತ್ರ, ನಮ್ಮ ಹಳ್ಳಿ ಹತ್ರ ನಮ್ಮ MLA ಇದಾರಂತ ನಮಗೆ ಎಷ್ಟೋ ಹೆಮ್ಮೆ ಇತ್ತು ಸರ್. ಶ್ರೀನಿವಾಸ ಸರ್. ಏನ್ ಹೇಳಿರ ಅವ್ರಿಗೆ ಹೇಳಿರಾ? ಬಿಡಿಸ್ತೀವಂತ ಊರಕ್ ಬಂದಾಗ ಹೇಳ್ಯಾರ ಸರ್. ಆಯ್ತಂತ ಸರಿದವ್ರಿಗೆ ಹೇಳಿದ್ನು, ಊರಗಳವ್ರಿಗೆ ಹೇಳಿ ಹೋಗ್ಯಾರ ಸರ್. ಅವ್ರು ಊರಕ್ ಮಾಲ್ ತರೋದು ಬಿಡಂಗಿಲ್ಲ, ಇವ್ರು ಮಾರೋದು ಬಿಡಂಗಿಲ್ಲ. ಅವ್ರು ಸರಾಯ್ದ ಅಂಗಡಿಯವ್ರನ್ನೊಂದು ಉದ್ಧಾರ ಮಾಡ್ತಾರ ಸರ್. ನಮ್ಮ ಊರ ಹತ್ರ, ನಮ್ಮ ಹಳ್ಳಿ ಹತ್ರ ನಮ್ಮ ಶ್ರೀನಿವಾಸ ಸಾರ್ ಇದಾರ, ನಮ್ಗೆ MLA ಇದಾರ ಅಂತ ನಾವು ಸುತ್ತಮುತ್ತ ಹಳ್ಳಿಯರು ಎಲ್ಲಿ ಹೋದ್ರು ಕೂಡ ನಮಗೆ ಬೆಲೆ ಐತೆ ಇಲ್ಲ ಅಂತ ಹೇಳಲ್ಲ. ಇತ್ತು. ಈಗ ಪಕ್ಕದಲ್ಲೇ ಇಷ್ಟು ಹಾಳಾಗ್ತಂಬದು ಅವ್ರೇನು ಕೊಂಡು ಮುಚ್ಕೊಂಡಾರ, ಕೊಂಡು ತೆಗ್ದಾರ ಸರ್. ಅವರು ಕೊಂಡು ಮುಚ್ಚಾರ, ಕೊಂಡು ತೆಗ್ದಾರ. ಮೊನ್ನೆ ಗೊಳಗಟ್ಟೆಗ ಅರೇದು ಹುಡುಗ ಸತ್ತೋದ. ಇದೆ ಜೀವನ ಹೆಂಗ್ ಮಾಡ್ಬೇಕು ಸರ್? ಓಟ್ ಹಾಕ್ಸ್ಕೊಂಬಕ್ ಬರ್ತಾರೆ, ಎಲೆಕ್ಷನ್ನಾಗ ಹೋದ್ರೆ ಎಲ್ಲರೂ ಬರ್ತಾರೆ. ಊರಾಗ ಯಜಮಾನ್ರಿಗೆ ಮೇಲೆ ಏನನ್ನ ಹೇಳಿದ್ರೆ ಹಿಂಗ ಹಿಂಗ ಆಕೆ ಹೋಗಿ ಮುಂದೆ ಮಾತಾಡ್ತಾಳೆ, ಈಕೆ ಹೋಗಿ ಮುಂದೆ ಮಾತಾಡ್ತಾಳೆ ಅಂತ ಹೆಣ್ಮಕ್ಳು ನಿಂದ್ರಿಸಿ ಮಾತಾಡ್ತಾರೆ. ಅವ್ರು ನಮ್ಮ ಗಂಡ್ರು ಬಂದು ನಮ್ಮನ್ನು ಬಡಿತಾರ. ಮಗ ಬಂದು ಕುಡಿದು ಬರ್ತಾನ, ನೀನು ಯಜಮಾನ ಆಗಕ್ಕೆ ಹೋಗಿದ್ದೇನಮ್ಮ ಅಂತ ಬೈತಾನ. ಹೆಂಗ್ ಜೀವನ ಮಾಡ್ಬೇಕು ಸರ್ ನಾವು? ಹೇಳಿರಲ್ಲ, ಹೇಳಿ ಎಷ್ಟು ದಿನ? 15 ದಿನ ಆಯ್ತಾ? ಹ್ಞೂ ಸಾಯಿ 15 ದಿವಸ ಆಗೈತೆ, ನಿಲ್ಸಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮೂಲಕ? ನಮಗೆ ನಮ್ಮ ಊರಿಗೆ, ಹಳ್ಳಿಗೆ ಸರಾಯನೇ ಬೇಡ ಅಂತ ಇಷ್ಟಪಡ್ತೀವಿ ಸರ್. ನಾವು ಕೈ ಮುಗಿದು ಕೇಳ್ಕೊಂತೀವಿ ನಾವು. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಹೇಮಣ್ಣ ಅಂತ, ಗೆದ್ದಲಗಟ್ಟೆ. ನಾನು ಕಟ್ಟಡ ಕಾರ್ಮಿಕ ಸರ್. ನಮ್ಮೂರಾಗೆ ಒಂದು 400 ರಿಂದ 450 ಮನೆ ಗ್ರಾಮ. ಅದರಲ್ಲಿ ಒಂದು 150 ಗ್ರಾಮ ಈ ಸರಾಯಿ ಅನ್ನೋ ಒಂದು ಇದಕ್ಕೆ ಬಿದ್ದು ಎಲ್ಲ ಹಾಳಾಗಿ ಹೋಗ್ಬಿಟ್ಟತೆ. ಎಲ್ಲ ಮಕ್ಕಳು ಏನು ಸಣ್ಣರಂದೆ ದೊಡ್ಡರಂದೆ ಎಲ್ಲ ಕುಡಿದು, ವಯಸ್ಸಿಗೆ ಏನು ಮಿತಿ ಇಲ್ಲ ಸರಾಯಿ ಕುಡಿಯೋದ್ರಿಂದ. ಹಂಗೆ ಎಲ್ಲ ಕುಡಿದು ಹಾಳಾಗಿ ಈಗ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗ್ಬಿಟ್ವು. ಆಮೇಲೆ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ. ಆಮೇಲೆ ಸರ್, ನಮ್ದು ಗುಡಕೋಟೆ ಪೊಲೀಸ್ ಸ್ಟೇಷನ್. ನೀವು ಅರ್ಜಿ ಕೊಟ್ಟಿರಾ ಸರ್? ಅರ್ಜಿ ಕೊಟ್ಟಿದೀವಿ, ಅಲ್ಲಿ ಹೋಗಿ ಕಂಪ್ಲೇಂಟು ಮಾಡಿದೀವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ನಮಗೆ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. ಅಲ್ಲಿ ಹೋಗಿ ಹೇಳ್ತಾರೆ ಅಷ್ಟೇ ಅವರು. ಅಲ್ಲಿ ಹೋಗಿ ಹೇಳಿದ ತಕ್ಷಣ ಇಲ್ಲಪ್ಪ ನಿಮ್ಮ ಊರಿಗೆ ಸರಿಯಾಗಿ ಬರೋದು ಯಾರ್ಯಾರು ಮಾಡ್ತಾರೆ ಅಂದಾಗ ನಾವು ಲಿಸ್ಟ್ ಕೊಟ್ವಿ. ಆ ಲಿಸ್ಟಿಗೆ ಬಂದಾಗ 1-2 ಜನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಮಾಡ್ಕೊಂಡು ಹೋಗಿ ಅವ್ರ ಹತ್ರ ದುಡ್ಡಿಗೆಲ್ಲ ಶಾಮೀಲ್ ಆದ್ರು. ಶಾಮೀಲ್ ಆದ ತಕ್ಷಣ ಅವ್ರು ಬಂದು ಮಾರನೇ ದಿನನೇ ಅವರು ಸರಾಯಿ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಏನು ಸರ್,